ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇನ್ಫೋಮೇನಿಯಾ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದು ಯಾವ ರೇಂಜ್ಗೆ ಹೋಗಬಹುದು, ಅಂದರೆ ಯಾವ ಲೆವೆಲ್ಗೆ ಒಬ್ಬ ವ್ಯಕ್ತಿಯನ್ನು ತೊಗೊಂಡು ಹೋಗಬಹುದು ಅಂತ ಅದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮುಂದುವರಿಸೋಣ. ಪಾಲಕ್ಷ ಅವರೇ, ನಾವು ಈಗಲೇ ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಮಂಡ್ಯದ ದೃಶ್ಯದಲ್ಲಿ, ಅಂದರೆ ಒಬ್ಬ ಹೆಣ್ಣು ಅಥವಾ ಗಂಡು ಲೈಂಗಿಕ ತೃಪ್ತರಾಗದೆ, ಅಂದರೆ ಅವರಿಗೆ ಬೇಕಾದಂತಹ ಲೈಂಗಿಕ ಸುಖ ಸಿಗದೇ ಇದ್ದರೆ ಇನ್ನೊಬ್ಬರ ಮೂಲಕ ಪಡೆಯೋ ಪ್ರಯತ್ನ ಈ ಇತ್ತೀಚಿನ ದಿನದಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಇದು ಯಾವಾಗ ಇನ್ನೊಬ್ಬ ವ್ಯಕ್ತಿಗೆ ಅಪಾಯ ಆಗುತ್ತೆ ಅಂದಾಗ ತನ್ನ ಗಂಡನನ್ನೇ ಕೊಂದುಕೊಳ್ಳುವಂತಹ ಒಂದು ರೇಂಜಿಗೆ ಹೋಗಬಹುದಾ ಒಂದು ಹೆಣ್ಣು? ಹೋಗ್ಬೋದು. ಏನು ಕಾರಣ ಅದಕ್ಕೆ? ಅದಕ್ಕೇನು ಅಂದರೆ ಪರಪುರುಷನಲ್ಲಿ ಇರತಕ್ಕಂಥ ಒಂದು ಆಕರ್ಷಣೆ ಮಾತ್ರ ಉದ್ದೇಶ ಇದರಲ್ಲಿ. ಅಥವಾ ಎರಡನೇದು, ಈಗ ಬೇಕಿಲ್ಲದ ಗಂಡ ಬೇಕಿಲ್ಲದಲೇ ಯಾರೋ ಒಂದು ಮನೆಯವರ ಅಥವಾ ಸಂಬಂಧಿಕರ ಒತ್ತಾಯಕ್ಕೆ ಒಂದು ಹೆಣ್ಮಗಳು ಮದುವೆ ಆಗಿರ್ತಾಳೆ. ಗಂಡನಲ್ಲಿ ಮುಂಚೆಯಿಂದನೂ ಆಸಕ್ತಿ ಇರಲ್ಲ, ಸೊ ಪರಪುರುಷನ ಜೊತೆಗೆ ಒಳ್ಳೆ ಆಸಕ್ತಿ ಬರುತ್ತೆ. ಮೂರನೇದು, ಒಂದು ಹಣದ ಆಸೆ ಇರ್ಬೋದು. ಗಂಡ ಬಡವ ಇರ್ಬೋದು, ಪರಪುರುಷ ಅಲ್ಲಿಂದ ಹಣ ಒಂದು ಸಿಗುತ್ತೆ, ಕೊಡಲೇಬೇಕು ಅವನು, ಅದಿರ್ಬೋದು. ಅಥವಾ ಒಂದು ಒಳಸಂಗತಿ ಏನಂದರೆ, ತನ್ನ ಗಂಡ ಲೈಂಗಿಕ ಅಸ್ವಸ್ಥನಾಗಿದ್ದು ಅವನಿಗೆ ತನಗೆ ಲೈಂಗಿಕ ತೃಪ್ತಿ ಸಿಗದಲ್ಲೇ ಇದ್ದಾಗ ಆಕೆ ಒಂದು ಪರಪುರುಷನ ಜೊತೆಗೆ ಸಂಪರ್ಕವನ್ನು ಏರ್ಪಡಿಸ್ಕೊಳ್ಬೋದು. ಸೊ ಓಕೆ ನೈನಾ, ಅವ್ರು ಹೇಳ್ತಾ ಇದ್ರೆ ಆ ಸಿಂಪ್ಟಮ್ಸ್ ಒಬ್ಬ ನಟಿ ತಂದ್ಕೋಬೇಕು, ಆ ಕ್ಯಾರೆಕ್ಟರ್ ಒಳಗಡೆ ಹೋಗಬೇಕು ಅಂದರೆ ತುಂಬಾ ಕಷ್ಟ ಆ್ಯಕ್ಚುಲಿ. ಸೊ ಏನಾದರೂ ನಿಮ್ಗೆ ಹಂಗೆ ಕಷ್ಟ ಆಯಿತಾ ಆ ರೀತಿ ಒಂದು ಕ್ಯಾರೆಕ್ಟರ್ ಸ್ಟೋರಿ ಹೇಳೋದ್ಮೇಲಂತೂ ಇನ್ನೂ ಚಾಲೆಂಜಿಂಗ್ ಅನ್ನಿಸ್ತು? ಅವಾರ್ಡ್ ನಿರೀಕ್ಷೆ ಮಾಡ್ತಿದ್ರಾ? ಸೊ ಆ ಲೆವೆಲ್ಗೆ ನಿಮ್ಮ ಆ್ಯಕ್ಟಿಂಗ್ ತೊಗೊಂಡು ಹೋಗಬೇಕು, ಸ್ಟಾರ್ಟಿಂಗ್ ಏನಾದ್ರು ಕಷ್ಟ ಆಯಿತಾ ನಿಮಗೆ? ನನಗೆ ಆ್ಯಕ್ಚುಲಿ ಡೈರೆಕ್ಟರ್ ಸರ್ದು ತುಂಬ ಕೋಆಪ್ರೇಷನ್ ಇದೆ. ಅವ್ರು ಹೇಳ್ತಾರೆ ಕೂಲಾಗಿ ಮಾಡು, ಏನೂ ಟೆನ್ಷನ್ ಮಾಡ್ಕೊಬೇಡ ಅಂತ. ಅವ್ರು ನೀಟಾಗಿ ಹೇಳ್ಕೊಡ್ತಾರೆ, ಕಂಫರ್ಟಬಲ್ ಆಗಿದೆ. ಸೊ ಹಾಗಾಗಿ ನನಗೇನೂ ಕಷ್ಟ ಅಂತ ಅನಿಸಿಲ್ಲ. ಓಕೆ, ನೀವು ಇವಾಗ ಯಾವುದಾದ್ರೂ ಒಂದು ಡೈಲಾಗ್ ನೆನಪಿದೆಯಾ, ಅಂದರೆ ತುಂಬ ಕಷ್ಟ ಅನಿಸ್ತಿದೆ ಈ ಕ್ಯಾರೆಕ್ಟರ್ ಒಳಗಡೆ ಇನ್ವಾಲ್ವ್ ಆಗೋದಕ್ಕೆ ಅಂತ? ಆ್ಯಕ್ಚುಲಿ ಇದರಲ್ಲಿ ಡೈಲಾಗ್ಗಿಂತ ಎಕ್ಸ್ಪ್ರೆಷನ್ನು ಮತ್ತು ಫೀಲಿಂಗ್ಸಿಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದೆ. ಓಕೆ, ಐ ಥಿಂಕ್ ಅದು ಇನ್ನೂ ಕಷ್ಟ ಅಂತ ಅನಿಸುತ್ತೆ ಡೈಲಾಗ್ ಡೆಲಿವರಿಗಿಂತ. ಅದೇನೋ ಕಷ್ಟ ಆಯಿತಾ? ಖಂಡಿತ ಇಲ್ಲ. ಇದರಲ್ಲಿ ಒಂಥರ ನೆಗೆಟಿವ್, ನೀವು ನಂದು ಹೇರ್ಸ್ ಎಲ್ಲ ನೋಡಿದ್ರೆ, ಲೆನ್ಸ್ ನೋಡಿದ್ರೆ ಯು ಕ್ಯಾನ್ ರೆಕಗ್ನೈಸ್. ಒಂದು ಹೆಣ್ಣು ನಾರ್ಮಲ್ ಆಗಿರ್ತಾಳೆ, ಮಾಡಾಗಿರ್ತಾಳೆ, ಬಟ್ ಅವಳ ಹಿಂದೆ ಈ ಥರದ್ದು ಮನಸ್ಸಿರುತ್ತೆ ಅನ್ನೋದು ಒಂಥರ ಕಂಡುಹಿಡಿಯೋಕ್ಕಾಗಲ್ಲ. ಆ ಥರ ಒಂದು ಕ್ಯಾರೆಕ್ಟರ್ ನಿಜವಾಗ್ಲೂ ಚೆನ್ನಾಗಿದೆ. ಒಂದು ತುಂಬ ಸೀರಿಯಸ್ ಟಾಪಿಕ್ನ ತೊಗೊಂಡಿದ್ದೀರಾ, ತುಂಬ ಸ್ಟ್ರಾಂಗ್ ಟಾಪಿಕ್, ಇವತ್ತಿನ ದಿನದಲ್ಲಿ ತುಂಬ ಬೇಕಾಗಿರುವಂತಹ ಟಾಪಿಕ್. ಅದಕ್ಕೆ ಹಾಸ್ಯನ ಹೇಗೆ ಮಿಕ್ಸ್ ಮಾಡಿದ್ರಿ ಅಂತ? ಹಾಸ್ಯನ ಯಾಕೆ ಮಿಕ್ಸ್ ಮಾಡಿದ್ವಿ ಅಂತಂದರೆ, ಕಮರ್ಷಿಯಲ್ ಎಲಿಮೆಂಟ್ಸ್ ಅದು, ಪ್ಲಸ್ ಹಾಸ್ಯ ತುಂಬ ಆಪ್ಟ್ ಆಗಿದೆ. ಅದು ಆ್ಯಕ್ಚುಲಿ ನಾವು ಬೇಕಂತ ನಾನು ಹಾಸ್ಯನ ಇದಕ್ಕೆ ತಂದಿಲ್ಲ. ಈ ಸಿನಿಮಾದಲ್ಲಿ ನಾಯಕಿ ಆ್ಯಕ್ಚುಲಿ ಅವಳು ನಾಯಕಿ ಆಗೋಕ್ಕೆ ಬರ್ತಾಳೆ, ಯಾವುದೋ ಒಂದು ಊರಿಂದ ನಾಯಕಿ ಆಗೋಕ್ಕೆ ಬರ್ತಾಳೆ. ನಾಯಕಿ ಆಗೋಕ್ಕೆ ಬಂದಾಗ ಅಲ್ಲಿ ಒಬ್ಬನ ಪರಿಚಯ ಆಗ್ತಾನೆ. ಪರಿಚಯ ಆಗಿ ಅವನ ಜೊತೆ ಸ್ನೇಹ ಆಗುತ್ತೆ, ಅವನ ಜೊತೆ ಪ್ರೇಮನೂ ಆಗುತ್ತೆ. ಆ ಟೈಮಲ್ಲಿ ಇವಳಿಗೆ ಈ ಸಿಂಪ್ಟಮ್ಸ್ ಕಾಣಿಸುತ್ತೆ, ಮೊದಲೇ ಇರುತ್ತೆ. ಆ ಟೈಮಲ್ಲಿ ಅಲ್ಲಿಂದ ನಾವು ಓಪನ್ ಮಾಡ್ಕೊಳ್ತಾ ಇದ್ದೀವಿ ಸ್ಟೋರಿ. ಸಿಂಪ್ಟಮ್ಸ್ ಕಾಣಿಸಿದಾಗ ಅವಳು ತುಂಬ ಹೆಲ್ಪ್ ಮಾಡ್ತಾ ಇರ್ತಾನೆ, ತುಂಬ ಸಪೋರ್ಟ್ ಮಾಡ್ತಾನೆ, ತುಂಬ ಪ್ರೀತಿ ಮಾಡ್ತಾ ಇರ್ತಾನೆ ಒಬ್ಬ ವ್ಯಕ್ತಿ. ಆಗ ಅವನು ಅದನ್ನು ರಿಜೆಕ್ಟ್ ಮಾಡ್ತಾನೆ, ಏನು ಈ ಥರ ಇವಳ್ದು ಅಂತ ಒಂದು ರಿಜೆಕ್ಟ್ ಮಾಡಿದಾಗ ನನಗೆ ಯಾಕೆ ಇವ್ನು ಹಿಂಗೆ ಆಗ್ತಾ ಇದೆ, ಅವ್ನು ಯಾಕೆ ನಾನು ರಿಜೆಕ್ಟ್ ಮಾಡ್ತಾ ಇದ್ದೇನೆ ಅನ್ನೋ ಕಾರಣಕ್ಕೋಸ್ಕರ ಅವ್ಳು ಡಾಕ್ಟರ್ ಹತ್ರ ಹೋಗ್ತಾಳೆ. ಡಾಕ್ಟರ್ ಹತ್ರ ಹೋದಾಗ ಅವಳಿಗೆ ಈ ಸೊಲ್ಯೂಷನ್ ಸಿಗುತ್ತೆ. ಆ್ಯಕ್ಚುಲಿ ನಿಂಫೋಮೇನ್ ಅಂತ ಹೈಪರ್ ಸೆಕ್ಸುಯಾಲಿಟಿಗೆ ಟರ್ನ್ ಆದರೆ ತುಂಬ ಅನಾಹುತ ಅಂತ ಕೇಳ್ಬಿಟ್ಟಿದ್ದೀನಿ ಡಾಕ್ಟರ್. ಮಾದಕ ವಸ್ತು ಸೇವನೆ ಆಗಬಹುದು. ಅಲ್ಲ, ಈ ರೀತಿ ನನ್ನಲ್ಲಿ ಈ ರೀತಿ ಒಂದು ಸಮಸ್ಯೆ ಇದೆ ಅಂತ ಒಬ್ಬ ವ್ಯಕ್ತಿ ಕಂಡುಕೊಳ್ಳೋದಾದ್ರೂ ಹೇಗೆ ಅಂತ? ಯಾಕಂದ್ರೆ ಇನ್ನೊಂದು ಮುಖ್ಯವಾದ ವಿಷಯ ನಾವು ಮರ್ತಿದ್ದೀವಿ ಇವತ್ತು. ಏನಂದರೆ, ಬರೀ ಮಾನಸಿಕ ರೋಗದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈ ನಿಂಫೋಮೇನಿಯಾದಿಂದ ದೇಹಕ್ಕೂ ಘಾಸಿ ಆಗುತ್ತೆ, ದೇಹಕ್ಕೂ ಗಾಯಗಳಾಗ್ಬೋದು. ಯಾವ ರೀತಿ? ಅದು ಅತಿ ಹೆಚ್ಚಿನ ಲೈಂಗಿಕ ಸಂಪರ್ಕ, ಲೈಂಗಿಕತೆ ಅನ್ನೋದೊಂದು ವ್ಯಾಯಾಮ ಇದ್ದಾಗೆ ಅಲ್ವೇ? ಅದರಿಂದ ಮೈಕೈ ನೋವು ಬರುತ್ತೆ. ಎಷ್ಟು ಸರಿ ಪದೇ ಲೈಂಗಿಕತೆ ಮಾಡಿದ್ರೆ, ನೀವು ದಿವಸಕ್ಕೆ ನೀವು ಬೆಳಗ್ಗೆಯಿಂದ ರಾತ್ರಿ ತನಕ ಓಡಾಡ್ತಾನೆ ಅಂದರೆ ಕಾಲು ನೋವು, ಮೈಕೈ ನೋವು ಬರುತ್ತೆ. ಅದೇ ಪ್ರಕಾರ ಇದುವೆ. ಓಕೆ, ಈ ಲೈಂಗಿಕ ಸಂಪರ್ಕ ಬೆಳೆಸದೇ ಇರೋ ಸಂದರ್ಭದಲ್ಲಿ ಆ ವ್ಯಕ್ತಿ ತನಗೆ ತಾನೇ ಘಾಸಿಗೊಳಿಸುವಂತ ಏನಾದರೂ ನಡೆಯುತ್ತಾ? ಅತಿರೇಕದ ಇಲ್ಲ, ಅದು ಅವಳು ಅತಿಯಾಗಿ ಖಿನ್ನತೆ ಉಂಟಾದಾಗ ತಾನೇ ದೇಹವನ್ನು ಕತ್ತರಿಸಿಕೊಳ್ಳೋದು, ಗಾಯಗಳನ್ನು ಮಾಡ್ಕೊಳ್ಳೋದು, ಮತ್ತೊಬ್ಬರ ಮೇಲೆ ರೇಗಬಹುದು. ಆಮೇಲೆ ಹೌ ಟು ರೆಕಗ್ನೈಸ್, ಇವಾಗ ಎಲ್ಲರೂ ಇವಾಗ ಅವ್ರ ಲೈಫಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಯಾರು ಅಕ್ಸೆಪ್ಟ್ ಮಾಡಲ್ಲ, ಆದ್ರೆ ಪ್ರಾಬ್ಲಮ್ ಇರುತ್ತೆ. ಅದನ್ನ ರೆಕಗ್ನೈಸ್ ಮಾಡೋದು ಹೆಂಗೆ? ಡೈಲಿ ಲೈಫಲ್ಲಿ ಎಲ್ಲರೂ ಓಡಾಡ್ತಾರೆ, ತಿಂತಾರೆ, ಮಲಗ್ತಾರೆ, ಬಟ್ ನನಗೆ ಈ ರೀತಿ ಒಂದು ಮಾನಸಿಕ ಕಾಯಿಲೆ ಇದೆ ಅಂತ ಒಬ್ಬ ವ್ಯಕ್ತಿ ಕಂಡು ಹಿಡ್ಕೊಳ್ಳೋದಾದ್ರೂ ಹೇಗೆ? ನೋಡಿ, ಇವಾಗ ನಮ್ಮ ಋಷಿಯವರು ಒಂದು ಬಹಳ ಅತ್ಯುತ್ತಮವಾದ ಪಾಯಿಂಟ್ ಹೇಳಿದರು.
ಅವರ ಸಿನಿಮಾದಲ್ಲಿ ನಾಯಕಿಗೆ ಇದರ ಅರಿವಾಗುತ್ತೆ, ನಾಯಕಿ ಒಬ್ಬರು ಡಾಕ್ಟರ್ ಹತ್ರ ವೈದ್ಯನ ಹತ್ರ ಹೋಗ್ತಾರೆ ಅಂತ. ಆ ಪ್ರಕಾರ ಜನಸಾಮಾನ್ಯರಿಗೆ ತಿಳಿದಲೇ ಇರ್ಬೋದು, ಬಟ್ ಇಂಥ ಅನೇಕ ವ್ಯಕ್ತಿಗಳು ವೈದ್ಯರಲ್ಲಿಗೆ ಬಂದಿದ್ದಾರೆ, ನನ್ನ ಹತ್ರನೂ ಬಂದಿದ್ದಾರೆ, ನಾವು ಅದಕ್ಕೆ ಚಿಕಿತ್ಸೆ ಕೊಟ್ಟಿದ್ದೀವಿ. ಎರಡನೇದೇನು ಅಂದರೆ ಇದರಲ್ಲಿ ಭಾಳ ಮುಖ್ಯವಾಗಿದ್ದೇನು ಅಂದರೆ ರೋಗಿ ಬರೋದಕ್ಕಿಂತ ಹೆಚ್ಚಾಗಿ ರೋಗಿಯ ಸಂಗಾತಿ ಕರ್ಕೊಂಡು ಬರ್ತಾರೆ ಅದನ್ನು. ಇದು ಮಹಿಳೆಗಿದ್ರೆ ಗಂಡ ಕರ್ಕೊಂಬರ್ತಾನೆ, ಗಂಡನಿಗಿದ್ರೆ ಹೆಂಡತಿ ಕರ್ಕೊಂಬರ್ತಾಳೆ. ಸರ್ ನೋಡಿ ನನ್ನ ಗಂಡನಿಗೆ ಹೆಂಗಿದೆ, ನೋಡಿ ನನ್ನ ಹೆಂಡತಿಗೆ ಹಿಂಗಿದೆ ಅಂತ ಆ ರೀತಿ ಕರ್ಕೊಂಬರ್ತಾರೆ. ಅದು ಫಸ್ಟು ಕಂಡುಹಿಡಿಯೋದು ಅವರ ಸಂಗಾತಿ, ಮೊದಲು ಕಂಡುಹಿಡಿಯೋದು ಅವರೇ. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ, ಇನ್ನೊಂದು ವಿಷಯ ಏನು ಅಂದರೆ, ಈ ನಾನು ಹೇಳಿದಾಗೆ ದೈಹಿಕ ಒಂದು ಘಾಸಿ ಆಗ್ತದೆ ದೇಹಕ್ಕೆ ಅಂದೆ. ಇನ್ನೊಂದು ನಾವು ಮರ್ತಿದ್ದೇನೋ ಒಂದು ಇವಾಗ ಜ್ಞಾಪಕಾಗಿದ್ದು ನನಗೆ ಇವಾಗ ಏನು ಅಂದರೆ, ಇದರಿಂದ ಲೈಂಗಿಕ ರೋಗಗಳು ಹೆಚ್ಚಾಗಿ ಕಂಡು ಬರುತ್ತೆ. ಗುಪ್ತ ರೋಗಗಳು ಅಂದರೆ ಯಾವುದೇ ಗುಪ್ತ ರೋಗ ಇರ್ಬೋದು, ಅದಕ್ಕೆ ಏಡ್ಸ್ ಕೂಡ ಸೇರುತ್ತೆ ಇವತ್ತು. ಸಣ್ಣ 1 ವರ್ಷದ ಮಗುನ ಇವತ್ತಿನ ದಿನದಲ್ಲಿ ಎಲ್ಲೂ ನಾವು ಆಚೆ ಕರ್ಕೊಂಡು ಹೋಗೋಂಗಿಲ್ಲ, ಎಲ್ಲೂ ಬಿಡೋಂಗಿಲ್ಲ. ಯಾಕೆಂದರೆ ಯಾರು ಯಾವ ಟೈಮಲ್ಲಿ ಏನು ಮಾಡ್ತಾರೆ ಅನ್ನೋ ಭಯ ಶುರುವಾಗಿರುತ್ತೆ. ಇಲ್ಲ, ಅದು ಏನಾಗ್ತದೆ ಭಾವನಾ ಅವರ ಇದರಲ್ಲಿ ಒಂದು ಕಾನೂನಿನಿಂದ ತಪ್ಪಿಸ್ಕೋಬೇಕು ಅಂತ ಅವನ ಮನಸ್ಸಿಗೆ ಬರುತ್ತೆ, ವ್ಯಕ್ತಿ ಮನಸ್ಸಿಗೆ. ಉದಾಹರಣೆಗೆ 1 ವಯಸ್ಸಿನ ಒಂದು ಹೆಣ್ಣು ಮಗುವಿನ ಮೇಲೆ ಶಿಶುವಿನ ಮೇಲೆ ಅವನ ಅತ್ಯಾಚಾರವನ್ನು ಮಾಡಿದಾಗ ಖಂಡಿತವಾಗ್ಲೂ ಅತ್ಯಾಚಾರ ಮಾಡ್ಬೇಕಾದ್ರೆ ಅದು ಮನಸ್ಸಿಗೆ ಬರಲ್ಲ, ಬಂದರೂ ಅವನು ಅದ್ರ ಬಗ್ಗೆ ಅವನಿಗೆ ಕೇರ್ ಮಾಡಲ್ಲ. ಎಲ್ಲ ಆದಮೇಲೆ ಅವನಿಗೆ ಗೊತ್ತಾಗುತ್ತೆ, ಕಾನೂನಿನ ಕೈಗೆ ನಾನು ಸಿಕ್ಬಿದ್ದು ಬಿಡ್ಬೋದು, ಕಾನೂನಿನ ಕೈ ಸಿಕ್ಬಿದ್ರೆ ನನಗೆ ಕಠಿಣವಾದ ಶಿಕ್ಷೆ ಆಗುತ್ತೆ ಅಂತ. ಸೊ ಕಾನೂನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕೊಲೆ ಮಾಡ್ತಾರೆ. ಸೊ ಧನುಷ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಧನುಷ್ ಮತ್ತು ಇನ್ನೊಬ್ಬರು ಯತಿರಾಜ್ ಅಂತ. ಸೊ ಅವರು ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ ಕ್ಯಾರೆಕ್ಟರ್ಗೆ? ಖಂಡಿತವಾಗ್ಲೂ ಹೇಳಿದ್ನಲ್ಲ, ಎಲ್ಲರೂ ಈ ಫಿಲ್ಮಲ್ಲಿ ಕೋಆಪ್ರೇಟ್ ಮಾಡ್ತಿದ್ದಾರೆ. ಇಲ್ಲಾಂದರೆ ಇಂಥ ಒಂದು ಕ್ಯಾರೆಕ್ಟರ್ನ ಮಾಡೋದು ತುಂಬಾ ಕಷ್ಟ ನೀವು ಹೇಳಿದಾಗ. ಆದರೆ ತುಂಬಾ ಫಿಲ್ಮ್ಸ್ ಮಾಡಿ ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಆರ್ಟಿಸ್ಟು ಇಲ್ವ ಹೀರೋಯಿನ್ ಮಾಡೋದು ಡಿಫ್ರೆಂಟಾಗಿರುತ್ತೆ. ಸೊ ನಾನು ಮಾಡೋದು ನನಗೆ ಖಂಡಿತವಾಗ್ಲೂ ಎಸ್ಪೆಷಲಿ ಪ್ರೊಡ್ಯೂಸರ್ ಎಸ್ ಆನಂದ್ ಅವರು ನನಗೆ ಫಸ್ಟ್ ಸೆಲೆಕ್ಟ್ ಮಾಡಿ ಅದ್ರ ಬಗ್ಗೆ ಎಲ್ಲ ಹೇಳಿದರು, ನನಗೆ ನಮ್ಮ ಫ್ಯಾಮಿಲಿಗೆಲ್ಲ ಹೇಳಿ ಕನ್ವೆ ಮಾಡಿ ಅವರು ಫಸ್ಟ್ ಅಪ್ರೋಚ್ ಮಾಡಿದ್ರು. ಆಮೇಲೆ ಋಷಿ ಸರ್ ಆ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ನೀಟಾಗಿ ಹೇಳಿದ್ರು. ಸೊ ಆವಾಗ ನನಗೆ ತುಂಬ ಕಾನ್ಫಿಡೆಂಟ್ ಬಂತು. ಮತ್ತು ಶೂಟಿಂಗಲ್ಲಿ ಬಂದಾಗೂ ಸ್ವಲ್ಪ ನನಗೆ ಹೇಗೆ ಮಾಡ್ತೀನೋ ಏನೋ, ನೆಗೆಟಿವ್ ಕ್ಯಾರೆಕ್ಟರು ಮಾಡಲಿಕ್ಕಾಗುತ್ತೋ ಇಲ್ವೋ ಅನ್ನೋದು ಭಯ ಇದ್ದೇ ಇರುತ್ತೆ. ಇವ್ರು ಧನುಷ್, ಯತಿರಾಜು ಮತ್ತೆಲ್ಲ ಆರ್ಟಿಸ್ಟ್ಗಳು ತುಂಬಾ ಕೋಆಪ್ರೇಟ್ ಮಾಡಿದ್ರು. ನಿಜವಾಗ್ಲೂ ಒಳ್ಳೆ ಟೀಮ್ ಅಂತ ಹೇಳ್ಬೋದು. ನಮ್ಮ ಫಿಲ್ಮ್ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ರಿಷಿ ಅಂತೂ ಹೋಮ್ವರ್ಕ್ ಮಾಡ್ತಾನೆ ಇದ್ದಾರೆ ಅನ್ಸುತ್ತೆ. ಐ ಥಿಂಕ್ ಇವಾಗಲೂ ಹೋಮ್ವರ್ಕ್ ನಡೀತಾ ಇದೆ. ಸೊ ನಿಮ್ಮ ಕಡೆಯಿಂದನೇ ಹೋಮ್ವರ್ಕ್ ಯಾರೋ ಸೈಕ್ಯಾಟ್ರಿಸ್ಟ್ನ ಮೀಟ್ ಆಗೋದಾಗಲಿ ಅಥವಾ ನಿಂಫೋಮೇನಿಯಾ ಬಗ್ಗೆ ತಿಳ್ಕೊಂಡಿದ್ದಾಗಲಿ ಏನಾದರೂ ಇದೆಯಾ? ಇಲ್ಲ, ಎಸ್ ಆನಂದ್ ಅವರು ಪ್ರೊಡ್ಯೂಸರು ಮತ್ತು ಋಷಿ ಸರ್ ಇಬ್ಬರೂ ನನಗೆ ಅದ್ರ ಬಗ್ಗೆ ಎಲ್ಲ ಹೇಳಿದರು. ಮತ್ತು ನಾನು ನೆಟ್ಟಲ್ಲೂ ಕೂಡ ಅದ್ರ ಬಗ್ಗೆ ನೋಡಿದೆ. ಆಮೇಲೆ ಅವರು ಆ ಕ್ಯಾರೆಕ್ಟರ್ ಬಗ್ಗೆ ಡಿಸ್ಕಷನ್ ಮಾಡಿ ಹೇಳಿದರು. ಆಮೇಲೆ ಕೆಲವು ಆರ್ಟಿಸ್ಟ್ಗಳದ್ದು ಆ್ಯಕ್ಟಿಂಗ್ ಹೆಂಗೆ ಇನ್ವಾಲ್ವ್ ಆಗ್ತಾರೆ, ಸೊ ಅವ್ರು ಯಾವ ಥರ ಲುಕ್ಸು, ಹಳೆ ಆರ್ಟಿಸ್ಟ್ಗಳ್ದಿರ್ಬೋದು, ಅಪ್ಕಮಿಂಗ್ ಆರ್ಟಿಸ್ಟ್ಗಳ್ದು ಅವ್ರದ್ದೆಲ್ಲ ನೋಡ್ಲಿಕ್ಕೆ ಹೇಳಿದ್ರು. ಸೊ ಹಾಗಾಗಿ ನನಗೆಲ್ಲ ಕೋಆಪ್ರೇಷನ್ ಸಿಗ್ತಾ ಇದೆ. ನಿಮ್ಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಬಂದಿದ್ದು ಹೇಗೆ? ನಾನು ಮೊದಲಿಂದನೂ ಆ್ಯಕ್ಚುಲಿ ಐ ವಾಸ್ ಇಂಟು ಮಾಡಲಿಂಗ್ ಆ್ಯಂಡ್ ಮೂವೀಸ್ ಆ್ಯಂಡ್ ಟಿವೀಸ್ ಓನ್ಲಿ ಬಿಫೋರ್ ಆಲ್ಸೋ. ಓಕೆ ಪಾಲಾಕ್ಷ ಅವರು, ಇವಾಗ ಸಿಂಪ್ಟಮ್ಸ್ ಬಂದ ತಕ್ಷಣ ಯಾವ ರೀತಿ ಟೆಸ್ಟ್ಗಳು ನಡೆಯುತ್ತೆ ಈ ನಿಂಫೋಮೇನಿಯಾಗೆ? ನೋಡಿ, ನಾನು ನ್ಯೂರೋ ಟ್ರಾನ್ಸ್ಮಿಟರ್ ಡಿಸ್ಟರ್ಬೆನ್ಸ್ ಅಂದೆಲ್ಲ, ಅದಕ್ಕೆ ಟೆಸ್ಟ್ಗಳಿಲ್ಲ, ಇದುವರೆಗೂ ಟೆಸ್ಟ್ಗಳಿಲ್ಲ. ಅದು ಪ್ರಯೋಗಶಾಲೆಯಲ್ಲಿ ಮಾಡ್ತಕ್ಕಂಥದ್ದು, ಜನಸಾಮಾನ್ಯರಿಗೆ ಎಲ್ಲ ಕಡೆಯೂ ಇಲ್ಲ. ನಮ್ಮ ದೇಶದಲ್ಲಂತೂ, ಈ ಕರ್ನಾಟಕದಲ್ಲಂತೂ ಇಲ್ಲ. ಒಂದು ಏನಂದರೆ, ನಾನು ಅವಾಗ ಹೇಳಿದಾಗ ಆತಂಕಕ್ಕೆ ಒಳಗಾದವರಿಗೆ ಒಂದು ರಿಲ್ಯಾಕ್ಸೇಷನ್ ಎಕ್ಸರ್ಸೈಸ್ ಅಂತ ನಾವು ಹೇಳ್ಕೊಡ್ತೀವಿ. ಅದನ್ನು ಒಂದು ಪ್ರೋಗ್ರೆಸಿವ್ ಮಸ್ಕ್ಯುಲರ್ ರಿಲ್ಯಾಕ್ಸೇಷನ್ ಎಕ್ಸರ್ಸೈಸ್ ಅಂತ, ಅದು ದೊಡ್ಡ ಹೆಸರು. ಅದನ್ನು ದಿವಸಕ್ಕೆ 2-3 ಸಾರಿ ಒಂದು ವ್ಯಕ್ತಿ ಮಾಡಬೇಕು. ಅಲ್ಲ, ಇವಾಗ ಸಡನ್ ಆಗಿ ಒಬ್ಬ ವ್ಯಕ್ತಿ ಬರ್ತಾನೆ, ನನ್ನ ಹೆಂಡತಿಗೋ ಅಥವಾ ನನಗೋ ನಿಂಫೋಮೇನಿಯಾ ಇದೆ ಅಂತ ಹೇಳ್ತಾನೆ. ಆ ವ್ಯಕ್ತಿಗೆ ಅದೇ ರೋಗ ಇದೆ ಅಂತ ಕಂಡುಕೊಳ್ಳೋದು ಹೇಗೆ? ಚರಿತ್ರೆಯಿಂದ. ಇದಕ್ಕೆ ಟೆಸ್ಟ್ಗಳು ಯಾವುದೂ ಇಲ್ಲ, ರಕ್ತ ಪರೀಕ್ಷೆ ಆಗಲಿ, ಎಕ್ಸ್ರೇ ಇಲ್ಲ. ಚರಿತ್ರೆಯಿಂದಲೇ ನಾವು ಮಾನಸಿಕ ರೋಗಗಳಿಂದ ಚರಿತ್ರೆಯಿಂದಲೇ ನಾವು ಕಂಡುಹಿಡಬೇಕು, ಡಯಾಗ್ನೋಸ್ ಮಾಡಬೇಕು. ರಿಲ್ಯಾಕ್ಸೇಷನ್ ಎಕ್ಸರ್ಸೈಸನ್ನು ದಿವಸಕ್ಕೆ 2-3 ಸಾರಿ ಮಾಡಬೇಕಾಗುತ್ತೆ. ಮತ್ತು ಇದ್ರ ಜೊತೆಗೆ ಯೋಗ ಮತ್ತು ಧ್ಯಾನ ಭಾಳ ಸಹಾಯ ಮಾಡುತ್ತೆ. ಈ ರಿಲ್ಯಾಕ್ಸೇಷನ್ ಎಕ್ಸರ್ಸೈಸು, ಯೋಗ ಮತ್ತು ಧ್ಯಾನದಿಂದ ಅವರು ಮನಸ್ಸು ವಿಕಸಿತವಾಗುತ್ತೆ. ಮನಸ್ಸಿನಲ್ಲಿರ್ತ ಮುಖ್ಯವಾಗಿ ನಾನು ಹೇಳಿದರೆ ಮಾನಸಿಕ ಒತ್ತಡದಿಂದ ಇವನು ಇದಕ್ಕೂ ಬಲಿಯಾಗ್ತಾರೆ ಅಂತ. ಮಾನಸಿಕ ಒತ್ತಡ ಕಮ್ಮಿ ಆಗುತ್ತೆ ಇದರಿಂದ, 3ರಿಂದ. ಮತ್ತು ಅವರಿಗೆ ಖಿನ್ನತೆ ಇದ್ದರೆ ಖಿನ್ನತೆಗೆ ನಾವು
ಚಿಕಿತ್ಸೆ ಕೊಡಬೇಕಾಗ್ತದೆ. ಹ್ಞೂ ಇದು ಎರಡಕ್ಕಿಂತ ಹೆಚ್ಚಾಗಿ ಆಪ್ತ ಸಮಾಲೋಚನೆ, ಕೌನ್ಸಿಲಿಂಗ್ ಅಂತೀವಿ ನೋಡಿ, ಹ್ಞೂ ಅದನ್ನು ನಾವು ಮಾಡಬೇಕಾಗ್ತದೆ. ಕೌನ್ಸಿಲಿಂಗ್ ಮಾಡಬೇಕು. ಹ್ಞೂ ತದನಂತರ ನಾವು ಅವರಿಗೆ ಈ ಒಂದು ಇವರ ಕೃತ್ಯದಿಂದ, ಇವರ ಈ ಚಟುವಟಿಕೆಯಿಂದ ಏನಾದರೂ ಬೇರೆ ಭೌತಿಕ ರೋಗಗಳಿದಾವ, ಏಡ್ಸು ಅಥವಾ ಗುಪ್ತ ರೋಗಗಳಿದಾವ ಅಂತ ಅದಕ್ಕೆ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ ಎಲ್ಲ ಮಾಡಿಬಿಟ್ಟು ಅದೇನಾದರೂ ಇದ್ದಲ್ಲಿ ಅದಕ್ಕೆ ಸಂಬಂಧಪಟ್ಟ ಸೂಕ್ತ ವೈದ್ಯರಿಂದ ಅದಕ್ಕೂ ಚಿಕಿತ್ಸೆ ಕೊಡಬೇಕಾಗುತ್ತೆ. ಓಕೆ. ಮತ್ತು ಖಿನ್ನತೆ ಅದಿದೆ, ಅದಕ್ಕೂ ಔಷಧಿಗಳಿದ್ದಾವೆ, ಅದಕ್ಕೂ ಔಷಧಿಗಳು ಕೊಡಬೇಕಾಗುತ್ತೆ. ಅಂದರೆ ಇದನ್ನು ಶಾಶ್ವತವಾಗಿ ಪರಿಹಾರ ಮಾಡೋ ದಾರಿಗಳಿದೆ ನೋಡಿ. ಇದರಲ್ಲಿ ನಿಮ್ಮ ಪ್ರಶ್ನೆಗೆ ನಾನು ಯಾಕೆ ಪ್ರಪಂಚದಲ್ಲಿ ಯಾವ ಮನೋವೈದ್ಯನೂ ಉತ್ತರ ಕೊಡೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಒಂದು ವ್ಯಕ್ತಿಗೆ ನಾನು ಸರಿಯಿಲ್ಲ, ನಾನು ಬೇರೆ ರಂಗಿಲ್ಲ, ನಾನು ಮತ್ತೊಬ್ಬರಿಗಿಂತ ವಿಭಿನ್ನವಾಗಿದ್ದೀನಿ, ನಾನು ಮತ್ತೊಬ್ಬರು ಜನಸಾಮಾನ್ಯರಂಗೆ ನಾನು ಆಗಬೇಕು, ಸಮಾಜದಲ್ಲಿ ನನಗೂ ಒಂದು ಸ್ಥಾನಮಾನ ಒಂದು ಇರಬೇಕು, ಜನಗಳು ನನ್ನ ಕಂಡು ಅಸಹ್ಯ ಪಟ್ಕೋಬಾರ್ದು, ನನಗೂ ಸ್ವಲ್ಪ ಬೆಲೆ ಇರಬೇಕು ಅಂತ ಯಾವಾಗ ಒಂದು ವ್ಯಕ್ತಿ ಮನಸ್ಸಿನಲ್ಲಿ ಬರುತ್ತೋ ಆವಾಗ ನಾವು ಚಿಕಿತ್ಸೆ ಕೊಡೋ ಸುಲಭ ಆಗುತ್ತೆ. ಓಕೆ, ಇನ್ನಷ್ಟು ನಿಮ್ಮ ಜೊತೆ ಚರ್ಚಿಸ್ತೀನಿ. ವೀಕ್ಷಕರೇ, ಈಗಾಗಲೇ ನಾವು ಪಾಲಾಕ್ಷ ಅವ್ರ ಹತ್ರ ಮಾತಾಡುವಾಗ ಇದಕ್ಕೆ ಶಾಶ್ವತ ಪರಿಹಾರ ಇದೆಯಾ ಅದ್ರ ಬಗ್ಗೆ ಪಾಲಾಕ್ಷ ಅವರು ತಿಳಿಸ್ಕೊಡ್ತಾರೆ. ಅದಕ್ಕೂ ಮುಂಚೆ ಒಂದು ಬ್ರೇಕ್.